ಸರ್, ರಾಜಕೀಯ ಮಾಡಬೇಕು ಯಾರೇ ಆಗಿದ್ರು ಕೂಡ, ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ರಾಜಕೀಯದಲ್ಲಿ ತತ್ವ ಸಿದ್ಧಾಂತಗಳನ್ನು ವಿರೋಧಿಸೋದ್ರಲ್ಲಿ ಒಂದು ಅರ್ಥ ಇದೆ. ಹೌದು, ನಿಮ್ದು ಆ ನಿಲುವು, ನಮ್ದು ಈ ನಿಲುವು, ನಮ್ಮ ಇಚ್ಛೆಗಳು ಹೆಂಗಿದೆ, ನಮ್ಮ ಅಭಿಪ್ರಾಯ ಹೆಂಗಿದೆ ಅಂಥೇಳಿ. ಆದರೆ ವೈಷಮ್ಯ ಹೆಚ್ಚಾಗ್ತಿದೆ. ಉದಾಹರಣೆಗೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಅಲ್ಲಿ ಆದಂತಹ ಅಟ್ಯಾಕ್ ನೋಡಿ. ನೀವು ಹೇಳಿದ್ದು ಭಾಳ ಸೂಕ್ತವಾಗಿರ್ತಕ್ಕಂಥ ಸಬ್ಜೆಕ್ಟು ಮತ್ತು ಇಂಪಾರ್ಟೆಂಟ್ ಸಬ್ಜೆಕ್ಟ್. ನಾವು ರಾಜಕಾರಣದಲ್ಲಿ ನಮ್ಮ ತತ್ವ ಸಿದ್ಧಾಂತ ನಿಲುವಿನ ಮೇಲೆ ನಾವು ಬಡದಾಡ್ತೀವಿ, ಅವ್ರ ತತ್ವ ಸಿದ್ಧಾಂತ ನಿಲುವು ಅವರು. ಇದು ಯಾವುದೇ ರೀತಿಯಾದಂಥ ನೇರವಾಗಿ ಫೈಟಿಗೆ ಹೋಗುವಂಥದ್ದಾಗಲಿ ಅಥವಾ ವೈಷಮ್ಯ ಅಂತ ಹೇಳಿದ್ರಲ್ಲ, ಅದನ್ನು ಮಾಡುವಂಥ ಕೆಲಸಕ್ಕೆ ಯಾರೂ ಕೂಡ ಇಳಿಬಾರ್ದು. ರಾಜಕಾರಣದಲ್ಲಿ ನಾವು ಪಾರ್ಟಿಗೆ ಹೇಳ್ತೇವೆ, ಯಾವುದೋ ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಸ್ಕೊಂಡು ನಾವು ಮಾತಾಡೋಕ್ಕೆ ಹೋಗಂಗಿಲ್ಲ. ಈ ಗ್ಯಾರಂಟಿ ವೈಫಲ್ಯ ಯಾರ್ದು? ಸರ್ಕಾರದ್ದು. ಯಾರೋ ಒಬ್ಬ ಸಚಿವರದ್ದು ಒಬ್ಬರದ್ದು ಅಂತ ಹೇಳೋಕ್ಕತ್ತಿಲ್ಲ ನಾನು. ಎಂಟೈರ್ ಗೌರ್ಮೆಂಟ್ ವೈಫಲ್ಯ ಅದು. ಸ್ಪೆಸಿಫಿಕ್ಕಾಗಿ ಇವರೇ ಮಾಡಿದಾರ ಇವರೇ ಅಂತ ಹೇಳುವಂಥದ್ದಲ್ಲ, ಇಡೀ ಸರ್ಕಾರದ ವೈಫಲ್ಯ ಐತಿ. ಇವತ್ತಾಗಾದ್ರೆ ನೀನೇನು ನಡೆದತಕ್ಕಂಥ ಬಳ್ಳಾರಿಯಲ್ಲಿ ಘಟನೆ ಯಾರ್ದು ವೈಫಲ್ಯ? ಇವತ್ತು ಕಾಂಗ್ರೆಸ್ ಪಾರ್ಟಿ ವೈಫಲ್ಯ. ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ಹೋಗಿ ನಿಂತ್ಕೊಂಡು ಫೈರಿಂಗ್ ಆಗ್ತಕ್ಕಂಥ ಸಂದರ್ಭ ನಿಲ್ತಾರಂದ್ರೆ ಇದಕ್ಕಿಂತ ದುರ್ದೈವದ ಸಂಗತಿ ಯಾವ್ದು ಬೇಕು? ಹಾಗಾದರೆ ಈ ಪರ್ಸನಲ್ ಪಾಲಿಟಿಕ್ಸ್ ಅನ್ನುವಂಥದ್ದಾಗಲಿ ಇದು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ? ಇವತ್ತೇನು ಗುಂಡಾರಾಜು ಮಾಡುವಂಥ ಇಂಟೆನ್ಷನ್ ಇದೆಯಾ ಅದು ಸರ್ಕಾರದಲ್ಲಿ? ಏನು ಲಾಭ ಅವ್ರಿಗೆ? ಅಲ್ಲ, ಏನಾಗುತ್ತೆ ಇದರಿಂದ? ನೀವೇನು ಭಾಳ ಅಂತಂದ್ರೆ, ಮೊದಲೇ ಸಿದ್ದರಾಮಯ್ಯನವರು ತೊಡೆ ತಟ್ಟಿ ಬೆಂಗಳೂರಿನಿಂದ ಬಳ್ಳಾರಿ ಮಟ್ಟ ಪಾದಯಾತ್ರೆ ಮಾಡಿದ್ರು, ರಿಪಬ್ಲಿಕ್ ಬಳ್ಳಾರಿ ಅಂತಕ್ಕಂಥದ್ದನ್ನು ಹೇಳುವಂಥ ಪ್ರಯತ್ನ ಮಾಡಿ. ಹಾಗಾದ್ರೆ ಇವತ್ತೇನಾಗ್ತಾ ಇದೆ? ರಿಪಬ್ಲಿಕ್ ಕಾಂಗ್ರೆಸ್ ಪಾರ್ಟಿ ಆಯ್ತಾ ಇವತ್ತು? ಆ ನಿಲುವಿನ ಬಗ್ಗೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಲಿ. ನೀವು ಹೊರಡಿ ಪಾದಯಾತ್ರೆ. ನೋಡಿ, ಪಾದಯಾತ್ರೆ ಹೊರಡೋದ್ರಿಂದ ಸೊಲ್ಯೂಷನ್ ಅಲ್ಲ. ನಾನು ಭಾಳ ಸ್ಪಷ್ಟವಾಗಿರ್ತೀನಿ, ಪಾದಯಾತ್ರೆ ಹೋಗೋದ್ರಿಂದ ಸೊಲ್ಯೂಷನ್ ಅಲ್ಲ. ಬಟ್ ಆ್ಯಸ್ ಅ ಗೌರ್ಮೆಂಟ್, ಆ್ಯಸ್ ಎ ಹೋಮ್ ಮಿನಿಸ್ಟರ್, ಆ್ಯಸ್ ಎ ಚೀಫ್ ಮಿನಿಸ್ಟರ್, ಯು ಶುಡ್ ಟೇಕ್ ಆ್ಯಕ್ಷನ್. ಇದರಲ್ಲಿ ಯಾರೇ ಇರಲಿ, ಆ ಸತ್ಯಾಸತ್ಯತೆ ಏನಿದೆ ಅದ್ರ ಬಗ್ಗೆ ನೀವು ಕೂಲಂಕಷವಾಗಿ ತನಿಖೆ ಮಾಡಬೇಕು. ನಮಗೇನಾಗುತ್ತೆ ಸಮಸ್ಯೆ ಅಂದರೆ, ಮುಖ್ಯಮಂತ್ರಿಗಳಾಗಲಿ ಅಥವಾ ಗೃಹ ಸಚಿವರಾಗಲಿ ಏನು ಹೇಳ್ತಾರೆ, ಫೈರಿಂಗ್ ಮಿಸ್ ಫೈರಿಂಗ್ ಅಂತ ಹೇಳ್ಬಿಟ್ರು. ನೀವು ಬಿಫೋರ್ ಜಜ್ಮೆಂಟ್ ಬರೋಕ್ಕಿಂತ ಮೊದಲೇ ಅವ್ರಿಗೆ ನೀವು ಕ್ಲೀನ್ ಚಿಟ್ ಕೊಟ್ರೆ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾರೆ? ಅವರು ಹೌದು ಮಿಸ್ ಫೈರಿಂಗ್ ಆಗೈತೆ ಅಂತ ಹೇಳ್ತಾರೆ ಅವರು. ನೀವು ಒಬ್ಬ ಇಲಾಖೆ ಸಚಿವರಾಗಿ ನೀವು ಹೇಳಿದ್ಮೇಲೆ ಇನ್ನು ಉಳಿದವ್ರಿಗೆ ಏನು, ಕೆಳಗಿನವ್ರಿಗೆ ಏನು ಇರುತ್ತೆ, ನಿಮ್ಮ ಸಬಾರ್ಡಿನೇಟ್ ಏನು ಕೊಡ್ಬೋದು ಅವರು? ಹೌದು ಮಿಸ್ ಫೈರಿಂಗ್ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಹೇಳಿಬಿಟ್ಟಿರ್ತೇವೆ ಮ್ಯಾಗ್ನವ್ರು ಮಿಸ್ ಫೈರಿಂಗ್ ಅಂತಂದೇಳಿ. ತನಿಖೆ ಮಾಡೋ ಅವಕಾಶನೇ ಇಲ್ಲ, ಮುಗಿದೋಯ್ತು ಅಲ್ಲಿಗೇನೆ. ಅಂದ್ರೆ ಕೇಸ್ ಓಪನ್ ಆಗೋಕ್ಕಿಂತ ಮೊದಲೇ ರಿಪೋರ್ಟ್ ಸಬ್ಮಿಟ್ ಮಾಡಿದ್ವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮಾಡ್ತಾ ಇದೆ. ಸರ್, ಇವತ್ತು ಯಾವುದೇ ಒಂದು ಘಟನೆ ಆಗಲಿ, ಇದು ಹಿಂಗಿರ್ಬೋದಾ ಹಂಗಿರ್ಬೋದಾ, ಈ ಪಕ್ಷದ ಆಧಾರದಲ್ಲಿ ಒಂದು ಘಟನೆಯ ಮಜಲೇ ಬದಲಾಗುತ್ತೆ, ಈ ಪಕ್ಷದ ಆಧಾರದ ನೋಡೋದಾದರೆ ಆ ಮಜಲೇ ಬೇರೆ ಆಗ್ತಿದೆ. ಹಾಗಾಗಿ ಈಗ ಜನಾರ್ದನ್ ರೆಡ್ಡಿಯವರ ಇನ್ಸಿಡೆಂಟ್ ತೊಗೊಂಡ್ರೂ ಕೂಡ ಈ ಕಡೆ ಹೇಳ್ತಿದ್ದಾರೆ, ನೀವು BJPಯವರು ಹೇಳ್ತಾ ಇದ್ದಾರೆ ನಮ್ಮ ಮೇಲೆ ಆಗಿರುವಂತಹ ಅಟ್ಯಾಕ್ ಇದು ಜನಾರ್ದನ ರೆಡ್ಡಿಯವರನ್ನು ಹತ್ತಿಕ್ಕೋದಕ್ಕಾಗ್ತಿರುವಂಥ ಬಹುದೊಡ್ಡ ಷಡ್ಯಂತ್ರ. ಹತ್ತು ಕಡೆ ಹೇಳ್ತಿದ್ದಾರೆ ಬೇರೆಯದ್ದೇ ವರ್ಷನ್ನು. ಈಗ ನಾವು ನೊಂದಿದ್ವಿ, ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳಿ ದೂರು ಕೊಟ್ಟವ್ರ ಮೇಲೆ FIR ಆಗಿದೆ ಅಂತ ಹೇಳಿದ್ರೆ ಎತ್ತ ಕಡೆ ಸಾಗ್ತಾ ಇದೆ ಇದು? ನೋಡಿ, ಈಗ ನಿಮ್ಮ ಅನೇಕ ದೃಶ್ಯ ಮಾಧ್ಯಮಗಳು ಇದ್ದ ಕಾರಣಕ್ಕಾಗಿ, CCTV ಫುಟೇಜ್ ಇದ್ದ ಕಾರಣಕ್ಕಾಗಿ ನಿಮಗೆ ಬಹಳಷ್ಟು ಗೊಂದಲ ಇರೋದಿಲ್ಲ. ಫೈರಿಂಗ್ ಎಲ್ಲಿಂದಾಯ್ತು, ಯಾರ ಕೈಯಿಂದ ಗನ್ ಫೈರ್ ಆಯಿತು, ಎಷ್ಟು ಜನ ಇದ್ರು, ನಡೆದಿರ್ತಕ್ಕಂಥ ಅನೇಕ ವಿಷಯಗಳು ಕಣ್ಣು ಮುಂದೆ ಬರ್ತಾವೆ. ನೀವೇನು ಮಾಡಿ ಹಾಕುವಂಥ ಅವಶ್ಯಕತೆನೇ ಇಲ್ಲ, ಸ್ಪಷ್ಟವಾಗಿ ಚಿತ್ರೀಕರಣ ಇರುತ್ತೆ. ಇನ್ನೇನು ಬೇಕು ನಿಮಗೆ ಸಾಕ್ಷಿ ಇದರಲ್ಲಿ? ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನನಗೆ ಈಗ ಪತ್ರ ಕೂಡ ತೊಗೊಂಬಂದಿದ್ದೀವಿ. ನಾವು DG ಅವ್ರ ಆಫೀಸ್ಗೆ ಹೋಗಿ ನಾವು ಮಾನ್ಯ ಅಶೋಕ್ ಸಾಹೇಬರು ಎಲ್ಲರೂ ಹೋಗಿ ನಾವು ಮನವಿ ಕೊಟ್ಟು ಬಂದಿದ್ದೀವಿ. ಯಾವ ವ್ಯಕ್ತಿ ಮೇಲೆ ಗುಂಡಾರ್ಸಕ್ಕೆ ಬಂದರೋ ಅಥವಾ ಯಾವ ವ್ಯಕ್ತಿ ಮೇಲೆ ದಾಳಿ ಮಾಡಕ್ಕೆ ಬಂದರೋ ನೀವು ಅವ್ರನ್ನ ಏವನ್ ಆರೋಪಿ ಮಾಡಕ್ಕೆ ಹೋಗ್ತೀರಿ, FIR ಮಾಡಿ. ಹಾಗಾದರೆ ಯಾರು ಮಾಡ್ಯಾರ ಅವ್ರನ್ನ ನೀವು ಬಿಡುಗಡೆ ಮಾಡುವಂಥ ಕೆಲಸ ಮಾಡಿ ಸಾಕಲ್ಲ ಇಷ್ಟಕ್ಕೆ ಅವ್ರಿಗೆ. ಈಗ ಜನಾರ್ದನ್ ರೆಡ್ಡಿ ಅವ್ರನ್ನ ಇಲ್ಲ ಅಂತ ಅನ್ನಿಸ್ಬೇಕು ಅನ್ನೋದಾದರೆ ಬೇರೆ ಏನೋ ಷಡ್ಯಂತ್ರಗಳನ್ನು ಮಾಡ್ಬೋದು, ಆದರೆ ಕೊಲ್ಲೇಬೇಕು ಅನ್ನುವಂಥ ಇಂಟೆನ್ಷನ್ ಇತ್ತು ಅಂದರೆ ಕ್ರೌಡ್ ಅಲ್ಲ. ನೋಡಿ, ಇವತ್ತು ನಾವು ಫ್ಲೆಕ್ಸ್ಗಳನ್ನು ಹಾಕ್ತೀವಿ. ಎಲ್ಲಿ ಹಾಕ್ತೇವೆ? ಯಾವುದೋ ಪಬ್ಲಿಕ್ ಪ್ಲೇಸ್ನಲ್ಲಿ ಹಾಕ್ತೇವೆ, ಎಲ್ಲೋ ಬೇರೆ ಬೇರೆ ಕಡೆ ಹಾಕುವಂತ ಮಾಡ್ತೀವಿ. ನಿಮ್ಮ ಇಂಟೆನ್ಷನ್ ಏನಿತ್ತು? ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗಿ ಹಾಕಬೇಕು ಅನ್ನೋಂಥದ್ದು. ಯಾಕೆ ಹಾಕಿದ್ರಿ ಜನಾರ್ದನ್? ಯಾಕೆ ನಿಮ್ಗೆ ಇಲ್ವಾ? ಇಡೀ ಬಳ್ಳಾರಿಯಲ್ಲಿ ಸಾಕಷ್ಟು ರಸ್ತೆಗಳದ, ಸಾಕಷ್ಟು ಬೀದಿಗಳದಾವ, 1,1000 ಫ್ಲೆಕ್ಸ್ ಹಾಕಿದ್ರೆ ನಿಮ್ಗೆ ಯಾರು ಕೂಡ ಕೇಳಲ್ಲ. ಅದು ನಿಮ್ಮ ಇಂಟೆನ್ಷನ್ ಏನು? ಮಧ್ಯಾಹ್ನ ಬಂದು ನೀವು ಒಂದು 4-6 ಜನ ಬಂದು ಜನಾರ್ದನ್ ರೆಡ್ಡಿ ಮನೆ ಮುಂದೆ ನೀವು ಫ್ಲೆಕ್ಸ್ ಹಾಕಕ್ಕೆ ಹೋಗಿರಿ. ಅಲ್ಲಿರ್ತಕ್ಕಂಥ ಅವ್ರ ಮನೆ ನಾಗರಾಜ್ ಅಂತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬೇಡಪ್ಪ ನೀವು ಬೇರೆ ಕಡೆ ಹಾಕೋರಿ, ಇಲ್ಲಿ ಹಾಕ್ಬೇಡ ಅಂತಂದ್ರೆ ಹಾಕಿ ಬೇಡ ಅಂತ ತೆಗ್ಸಿದ ಪೊಲೀಸರು ಬಂದು ಹೇಳಿ ತೆಗ್ಸಿದ ಮೇಲೆ ಕೂಡ ನೀವು ಮತ್ತೆ ಸಾಯಂಕಾಲ ಅಷ್ಟೊತ್ತಿಗೆ ದೊಡ್ಡ ಗುಂಪು ಕಟ್ಕೊಂಡು ಬರ್ತಾರೆ, ರಾತ್ರಿ ಅದಕ್ಕಿಂತ ಹೆಚ್ಚಿನ ದೊಡ್ಡ ಗುಂಪು ಕಟ್ಕೊಂಡು ಬರ್ತಾರೆ. ಹಾಗಾಗಿ ನಿಮ್ಮ ಇಂಟೆನ್ಷನ್ ಏನು ಇವತ್ತು? ನಿಮಗೆ ಫ್ಲೆಕ್ಸ್ ಹಾಕೋಬೇಕಂತ ಯೋಚನೆ ಇದ್ರೆ ಸಾಕಷ್ಟು ಬೀದಿಗಳಿದ್ದು ಎಲ್ಲಿ ಬೇಕಾದ್ರಲ್ಲಿ ಹಾಕೋಬೋದು, ಯಾರು ಕೇಳಲ್ಲ ನಿಮಗೆ. ನಿಮ್ಮ ಇಂಟೆನ್ಷನ್ ಏನು? ಅವ್ರ ಮನೆ ಮುಂದೆ ಹಾಕಬೇಕು. ಯಾಕೆ ಮನೆ ಮುಂದೆ ಮನೆಗಳ ಒಳಗಡೆ ಹಾಕಿಬಿಟ್ರಲ್ಲ ತೊಗೊಂಬಂದು ಫ್ಲೆಕ್ಸ್ ನಿಮಗೆ. ಇದು ಈ ಇಂಟೆನ್ಷನ್ಸ್ ಏನು ಅನ್ಸುತ್ತೆ ನೀವೇ ಹೇಳಿ, ಏನು ಅನ್ಸುತ್ತೆ ನಿಮ್ಗೆ ಇದರಲ್ಲಿಂದ? ನಾವು ಹೇಳಂಗಿಲ್ಲ ಸರ್. ಓಕೆ, ರೈಟ್.
ಜನಾರ್ದನ್ ರೆಡ್ಡಿ ಅಂತ ದೊಡ್ಡ ದೊಡ್ಡ ನಾಯಕರ ಕತೆ ಹಿಂಗಾದ್ರೆ ಸಾಮಾನ್ಯ ಜನರ ಕತೆ ಏನು ಸರ್? ಸಣ್ಣ ಕಂಪ್ಲೇಂಟ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಭಯ ಪಡುವಂಥ ಸ್ಥಿತಿ. ನೋಡಿ, ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಒಳ್ಳೆಯವರಿದ್ದಾರೆ. ನಮ್ಮ ಕರ್ನಾಟಕ ಪೊಲೀಸು ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ಇಲಾಖೆ ಇದೆ. ನನಗೆ ದೇರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್. ಭಾಳ ಸ್ಪಷ್ಟೀಕರಣ. ಬಟ್ ಡ್ಯೂ ಟು ಪೊಲಿಟಿಕಲ್ ಇಂಟರ್ವೆನ್ಷನ್ ಕಾರಣಕ್ಕಾಗಿ, ಪೊಲಿಟಿಷಿಯನ್ ಇಂಟರ್ವೆನ್ಷನ್ ಕಾರಣಕ್ಕಾಗಿ ಇವತ್ತು ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಡಿಮೋರಲೈಸ್ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಕರ್ನಾಟಕದಲ್ಲಿ ಹೋಗ್ತಾ ಇದೆ. ಇದು ಭಾಳ ಸ್ಪಷ್ಟವಾಗಿ ಒನ್ ಎಕ್ಸಾಂಪಲ್ ಇದ್ರಾಗ ನಾನು ಕೊಡೋಕ್ಕೆ ಇಚ್ಛೆಪಡ್ತೀನಿ. ನನ್ನ ಕ್ಷೇತ್ರದಲ್ಲಿ ಹಿಂದೆ ನಡೆದಿರ್ತಕ್ಕಂಥದ್ದು. ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಹುಬ್ಳಿಯಲ್ಲಿ ಗಲಭೆ ಆಗಿತ್ತು. ಅಲ್ಪಸಂಖ್ಯಾತ ಸುಮಾರು 150-120 ಜನ ಅರೆಸ್ಟ್ ಆಗಿದ್ದರು. ಆ ಸಂದರ್ಭದಲ್ಲಿ FIR ಆಗಿ ಅವರೆಲ್ಲ ಬಂಧಿಸುವಂಥದ್ದು. ಆದರೆ ಸರ್ಕಾರದ ಮೊದಲನೇ ಕೆಲಸ ಏನಿತ್ತು? ಬಂದ ತಕ್ಷಣ ಅವ್ರನ್ನ ಬಿಡುಗಡೆ ಮಾಡೋದು, ವಿತೌಟ್ ಎನಿ ಹೆಜಿಟೇಷನ್ ಅವ್ರನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಆಯಿತು. ನಾವು ಸದನದ ಒಳಗಡೆ ಅದ್ರ ಬಗ್ಗೆ ಮಾತಾಡಿದ್ವಿ, ಸಾಕಷ್ಟು ಚರ್ಚೆ ಆಯಿತು. ಕೋರ್ಟ್ನಲ್ಲಿ ಹೋದರು, ಕಡೆ ಕೋರ್ಟ್ ಡಿಸಿಷನ್ ಮಾಡ್ತು, ಇಲ್ಲ ಅದು FIR ಕಂಟಿನ್ಯೂ ಆಗಬೇಕು, ಯಾವುದೇ ಕಾರಣಕ್ಕೆ ತೆಗಿಬಾರ್ದಂತಾಯಿತು. ನೀವು ಸಮಾಜಕ್ಕೆ ಯಾವ ರೀತಿಯಾದಂಥ ಯೋಚನೆಗಳನ್ನು ಕೊಡ್ಲಿಕ್ಕೆ ಹೊಂಟಿದ್ದೀರಿ? ಯಾರು ಗುಂಡಾಗಳಿದ್ದಾರೆ, ಯಾರು ದಾನ್ಲೆ ಹಾಕ್ತಿದ್ದಾರೆ, ಅವ್ರನ್ನ ಒಳಗಡೆ ಇಟ್ಟಷ್ಟು ಸಮಾಜ ಸೇಫ್ ಇರುತ್ತೆ, ಊರು ಸೇಫ್ ಇರುತ್ತೆ. ನೀವು ಹೊರಗಡೆ ತರೋ ಮುಖಾಂತರ ಅವ್ರಿಗೆ ಏನು ಸಂದೇಶ ಕೊಡ್ತೀರಿ ನೀವು? ಹಾಗಾದರೆ ನನಗನ್ಸುತ್ತೆ ಬಹುಶಃ ಹುಬ್ಳಿ ಗಲಭೆನ ಸರಿಯಾಗಿ ನಾವು ಅವತ್ತಿನ ಪ್ರಕಾರ ಹ್ಯಾಂಡಲ್ ಮಾಡಿ ಕರೆಕ್ಟ್ ಹೋಗಿದ್ವಿ ಅಂದ್ರೆ ಬಹುಶಃ DJ KJ ಆಗಿತ್ತು ಗೊತ್ತಿಲ್ಲ, ಮೈಸೂರು ಗಲಭೆ ಆಗ್ತಿತ್ತಲ್ಲೋ ಗೊತ್ತಿಲ್ಲ. ಆದರೆ ಓನ್ಲಿ ನಾವು ಅಲ್ಪಸಂಖ್ಯಾತ ತುಷ್ಟೀಕರಣದ ಪಾರ್ಟ್ ಆಫ್ ದಿ ಪಾಲಿಟಿಕ್ಸ್ ಏನು ಮಾಡೋಕ್ಕೆ ಹೋಗಿ ಇವೆಲ್ಲ ಸಮಸ್ಯೆಗಳನ್ನು ಸರ್ಕಾರ ತನ್ನ ಮೇಲೆ ಎಳ್ಕೊಳ್ಳುವಂಥ ಪ್ರಯತ್ನ ಆಗ್ತಾಯಿದೆ.